ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಂಗೆ ಗೊತ್ತು ಇದು ವೆರಿ ಬ್ಯಾಡ್ ಇಂಟ್ರೊಡಕ್ಷನ್ ಅಂತ, ಬಟ್ ಗ್ಯಾಸ್ ಫಸ್ಟ್ ವಿಡಿಯೋ ಅಡ್ಜಸ್ಟ್ ಮಾಡಿಕೊಡಿ, ಎಷ್ಟೊಂದು ಮಿಸ್ಟೇಕ್ ಇದ್ದೇ ಇರುತ್ತೆ. ನಿಮಗೆಲ್ಲ ಅನಿಸ್ತಾ ಇರ್ಬೋದು ನಾನು ಮುಖ ಯಾಕೆ ತೋರಿಸ್ದಲ್ಲ ಅಂತ. ನಾನು ಮುಖ ಜಾನ್ವರಿಲಿ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ನಾನು ಇನ್ನೂ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ. ಸೊ ಅದನ್ನೇ ಡೈಲಿ ಶೇರ್ ಮಾಡೋಣ, ನಾನೇನು ತಿಂತಾಯಿದ್ದೀನಿ ಅಂತ ಈ ವಿಡಿಯೋಸ್ ಇರಲಿ ಅಂತ ಆಗ್ತಾಯಿದ್ದೀನಿ. ಓಕೆ, ಡೈಲಿ ಕನ್ಸಿಸ್ಟೆನ್ಸಿ ಇರೋದಂತ ನೋಡೋಣ. ಓಕೆ, ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಿ ಚಪಾತಿ ಮಾಡೋಕ್ಕೆ ಹೋದೆ. ನಾನು ಈ ವೀಡಿಯೋಸ್ನ ತುಂಬ ದಿನದಿಂದ ಮಾಡೋಣ ಅಂದ್ಕೊಂಡಿದ್ದೆ. ಯಾವಾಗಲೂ ಅಂದ್ಕೋದೆ ನೆಕ್ಸ್ಟ್ ಡೇ ಮಾಡೋದ ಬಿಡು, ನೆಕ್ಸ್ಟ್ ವಾರ, ನೆಕ್ಸ್ಟ್ ತಿಂಗಳು ಹಾಗೆ ಅಂದ್ಕೊಂಡು ಹೋಗ್ತಾನೆ ಮಾಡ್ತಾನೆ ಇಲ್ಲ. ಸೊ ಅದಕ್ಕೆ ಫೈನಲಿ ಡಿಸೈಡ್ ಮಾಡ್ಕೊಂಡಿದ್ದೀನಿ, ನೋಡೋದ ಡೈಲಿ ಕನ್ಸಿಸ್ಟೆನ್ಸಿ ಇರೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ನೋಡಿ, ಚಪಾತಿ ಒತ್ತುತ್ತಾನೆ ಇದೀನಿ, ತುಂಬ ಲೇಟ್ ಮಾಡಿದೆ. ಸೊ ಸ್ವಲ್ಪ ಫ್ರೂಟ್ಸ್ ತೊಗೊಂಡೆ, ಯಾಕಂದರೆ ಅದು ಇಂಪಾರ್ಟೆಂಟ್ ಅಲ್ವಾ ನ್ಯೂಟ್ರಿಷನ್ಸ್ಗೆ. ಸೊ ಅದಕ್ಕೂ ಸ್ವಲ್ಪ ಫ್ರೂಟ್ಸ್ ತೊಗೊಂಡೆ. ಚಪಾತಿ 90 ಗ್ರಾಮ್ ಇತ್ತು. 80 ಗ್ರಾಮ್ ಸೌತೆಕಾಯಿ ತೊಗೊಂಡೆ. 70 ಗ್ರಾಮ್ ಚೇಪೆಕಾಯಿ ತೊಗೊಂಡೆ. ಹಾಗೆ ಒಂದು ಬನಾನ ತೊಗೊಂಡು ರೆಡಿ ಆಯ್ತು ನನ್ನ ಫ್ರೂಟ್ಸು. ನೋಡಿ, ಇದೇ ನಂದು ಬ್ರೇಕ್ಫಾಸ್ಟ್. 2 ಚಪಾತಿ, ಹುಳ್ಳಿಗಳು ಸಾಂಬಾರು, ಚೇಪೆಕಾಯಿ, ಸೌತೆಕಾಯಿ ಆ್ಯಂಡ್ ಬನಾನ. ಇದೇ ನನ್ನ ಬ್ರೇಕ್ಫಾಸ್ಟ್. ಟೇಸ್ಟಿ. ಲಂಚ್ಗೆ 27 ಗ್ರಾಮ್ ಸೋಯಾ ಚಂಕ್ ತೊಗೊಂಡೆ. ಆಮೇಲೆ ಅದೇ ಚಪಾತಿ ಹಸಿಟ್ಟಿತ್ತು, ಅದನ್ನೇ 2 ಚಪಾತಿ ಮಾಡಿ ಸೋಯಾ ಚಂಕ್ಸ್ನ ಹುಳ್ಳಿಕಾಳು ಸಾಂಬಾರ್ಗೆ ಹಾಕಿ ಒಂದು ಬನಾನ ತೊಗೊಂಡೆ. ಇದೇ ನಂದು ಲಂಚು. ಸೊ ನೈಟ್ ಸಿಗೋಣ ಇನ್ನು. ನೋಡಿ, ನೈಟ್ ಇದೆ ಮುದ್ದೆ ಮತ್ತು ಸಾಂಬಾರು. ಇದನ್ನೇ ಗೈಸ್ ಇವತ್ತು ಇಷ್ಟು ತಿಂದೆ ಇವತ್ತು. ಸೊ ಚಿಕ್ಕ ವ್ಲಾಗು, ಫಸ್ಟ್ ಡೇ, ಅದಕ್ಕೆ ಅಷ್ಟೊಂದು ವೀಡಿಯೋ ಶೂಟ್ ಗೊತ್ತಾಗಿಲ್ಲ ಮಾಡೋದನ್ನ. ಸೊ ನಾಳೆ ಸಿಗೋದ, ನಾಳೆ ಜಾಸ್ತಿ ಹಾಕೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಫಸ್ಟ್ ಡೇ ಅಲ್ವಾ ಇವತ್ತು, ಸೊ ಅಷ್ಟೊಂದೇನು ಇರಲಿಲ್ಲ ಇವತ್ತು ವೀಡಿಯೋದಲ್ಲಿ. ಬಟ್ ನಾಳೆ ಡೆಫಿನೆಟ್ಲಿ ಜಾಸ್ತಿ ಹಾಕಿ ಜಾಸ್ತಿ ಹೊತ್ತು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸರಿ ಬಾಯ್ಸ್, ನಾಳೆ ಸಿಗೋದ.